ಇವತ್ತು ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಆಗಿದೆ. ಈ ಸಂಘಟನೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಅನೇಕ ಪತ್ರಕರ್ತರ ಸಂಘಟನೆಗಳಿದ್ದಾವೆ, ಆದರೆ ಇವರು ಪ್ರತ್ಯೇಕವಾಗಿ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಅಂತಕ್ಕಂಥದ್ದನ್ನ ಈ ಸಂಘಟನೆಯನ್ನ ಮಾಡಿಕೊಂಡು ಇವರದೇ ಆದಂತ ಹಕ್ಕು ಬಾಧ್ಯತೆಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮಾಡ್ಕೊಂಡಿದೆ. ಮತ್ತೆ ಇವರ ಆಗುವವರಿಗೆ ಸಂಘಟನೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ನಮ್ಮ ಸಮಾಜದಲ್ಲಿ ಶಿಕ್ಷಣ ಆಗಬೇಕು, ಸಂಘಟನೆ ಆಗಬೇಕು, ಹೋರಾಟ ಆಗಬೇಕು ಅಂತ ಹೇಳ್ತಾರೆ. ಅಂದ್ರೆ ಯಾವುದೇ ವರ್ಗದ ಜನ, ಯಾವುದೇ ಜಾತಿಯ ಜನ ಶಿಕ್ಷಣ ಮಾಡ್ಕೋಬೇಕು, ಸಂಘಟನೆ ಮಾಡ್ಕೋಬೇಕು, ಆಮೇಲೆ ಹೋರಾಟವನ್ನು ಮಾಡಬೇಕು. ನಿಮ್ಮ ಹಕ್ಕುಗಳ ರಕ್ಷಣೆ ಆಗಬೇಕಾದ್ರೆ, ನಿಮಗೆ ನ್ಯಾಯ ಸಿಗಬೇಕಾದ್ರೆ, ನಿಮಗೆ ಎಲ್ಲ ರೀತಿಯ ಅವಕಾಶಗಳು ಸಿಗಬೇಕಾದ್ರೆ ನೀವು ಸಂಘಟನೆ ಆಗಲೇಬೇಕು, ಶಿಕ್ಷಣ ಪಡ್ಕೊಳ್ಳಲೇಬೇಕು. ಅದಕ್ಕೆ ನ್ಯಾಯಯುತವಾದಂಥ ಹಕ್ಕುಗಳಿಗೆ ಹೋರಾಟವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ರೀತಿಯಾಗಿ ಇವೆಲ್ಲರೂ ಕೂಡ ಶಿಕ್ಷಿತರು, ಜರ್ನಲಿಸ್ಟ್ಗಳೆಲ್ಲ ಶಿಕ್ಷಿತರು, ನೀವೆಲ್ಲರೂ ಸೇರಿ ಸಂಘಟನೆ ಆಗ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ. ನಿಮ್ಮ ಹಕ್ಕುಗಳ ಪ್ರತಿಪಾದನೆ ಮಾಡಲಿಕ್ಕೋಸ್ಕರ ಇಂಥ ಸಂಘಟನೆಗಳು ಅಗತ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಿಮ್ಮ ಹಕ್ಕುಗಳ ರಕ್ಷಣೆಯನ್ನು ಮಾಡ್ತಿರ್ತಕ್ಕಂಥ ಕೆಲಸವನ್ನ ಈ ಸಂಘಟನೆ ಮಾಡಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ, ನಾನು ಬೆಂಗಳೂರಿಗೆ ಹೋಗ್ಬೇಕಾಗಿದೆ. ಆದ್ರೆ ನೂಲ್ವಿ ಅಲ್ಲ, ಕೆಲವು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಆ ಬೇಡಿಕೆಗಳೇನಪ್ಪಾ ಅಂತಂದ್ರೆ, ಪತ್ರಿಕಾ ಟಿವಿ ಆರಂಭಿಸಲಿಕ್ಕೆ, ಪತ್ರಿಕೆ ಮಾಡಲಿಕ್ಕೆ, ಟಿವಿ ಆರಂಭಿಸಲಿಕ್ಕೆ ಲೈಸೆನ್ಸ್ ಬೇಕಾಗ್ತದೆ. ಆದ್ರೆ ಯೂಟ್ಯೂಬ್, ವೆಬ್ ಪೋರ್ಟಲ್ ಸೇರಿದಂತೆ ಡಿಜಿಟಲ್ ಮಾಧ್ಯಮಕ್ಕೆ ಯಾವುದೇ ಲೈಸೆನ್ಸ್ ಇಲ್ಲ. ಅವು ಕೂಡ ಲೈಸೆನ್ಸ್ ತಗೊಳ್ಳ ರೀತಿಯಲ್ಲಿ ಮಾಡಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಇದನ್ನೇ ಡಿಮ್ಯಾಂಡ್ ಆಗಿರ್ತಕ್ಕಂಥದ್ದು. ಮಾಧ್ಯಮ ರಂಗ ಸದಾ ಕಾಲ ಅಧಿಕಾರದಲ್ಲಿರುವವರ ವಿರುದ್ಧ ವಿರೋಧ ಪಕ್ಷವಾಗಿ ಕೆಲಸ ಮಾಡುತ್ತದೆ. ಇದನ್ನು ಅಕ್ರಮ ಕೊಡಲು ಸಹಿಸುವುದಿಲ್ಲ. ಸಾಮಾನ್ಯವಾಗಿ ಪತ್ರಕರ್ತರಿಗೆ ನೀವು ಕಳ್ಳರ ಜೊತೆ ಯಾರು ಇರಿ, ಯಾರು ಆದ್ರೆ ನ್ಯಾಯವಾಗಿರಿ. ವಸ್ತು ಸ್ಥಿತಿಯನ್ನ ಆಧಾರವಾಗಿ ಇಟ್ಟುಕೊಂಡು ನೀವು ಜನರಲ್ಲಿ ಸತ್ಯ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಯಾಕೆಂತಂದ್ರೆ ಜನ ನಿಮ್ಮ ಮೇಲೆ ಬಹಳ ಭರವಸೆಯನ್ನ ಇಟ್ಕೊಂಡಿದ್ದಾರೆ. ಪತ್ರಕರ್ತರ ಮೇಲೆ, ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟರ ಮೇಲೆ ಬಹಳ ಭರವಸೆಯನ್ನ
ಇಟ್ಕೊಂಡಿದ್ರು. ಆ ಭರವಸೆ ಯಾವ ಕಾರಣಕ್ಕೂ ಕೂಡ ಸುಳ್ಳಾದ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸ ಬಹಳ ಜನ ಏನ್ ಮಾಡ್ತಾರೆ, ಪಾಪ ಕಷ್ಟಪಡ್ತೀನಿ ನಿಜ, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ 24 ಗಂಟೆ ಕೆಲಸ ಮಾಡಬೇಕು, ಚಳಿ ಗಾಳಿ ಮಳೆ ಸಂಜೆ ಕೆಲಸ ಮಾಡಬೇಕು. ಒಂದೊಂದು ಸಾರಿ ತೊಂದರೆ ಇರ್ತದೆ, ಜೀವ ಅಪಾಯದಂತ ಕೆಲಸ ತೊಂದರೆಗಳಿರ್ತದೆ. ಅಂತ ತೊಂದರೆಗಳನ್ನು ಕೂಡ ಎದುರಿಸಿ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಅವೆಲ್ಲ ನಿಜ. ಆದ್ರೆ ನೀವು ಮಾಡುವಾಗ ಯಾವುದೇ ವಿಚಾರನ ಯಾರ ಮೇಲೆ ಮಾಡಲಿ, ಒಂದು ಸರ್ಕಾರದ ಮೇಲೆ ಮಾಡಲಿ ಅಥವಾ ವ್ಯಕ್ತಿ ಮೇಲೆ ಮಾಡಲಿ, ಮಾಡುವಾಗ ನೈಜವಾದಂತ ವಿಚಾರವನ್ನು ಜನರಿಗೆ ತಿಳಿಸತಕ್ಕಂಥ ಕೆಲಸವನ್ನು ಸುಳ್ಳು ವಿಚಾರ ಮಾಡಬಹುದು ಅಥವಾ ಗಾಳಿ ಸುದ್ದಿ, ಊಹಾ ಪಾಲಿಟಿಕ್ಸ್, ಆಮೇಲೆ ಜರ್ನಲಿಸಂ, ಊಹಾ ಜರ್ನಲಿಸಂ ಅಂತ ಈಗ ಇದಾಗುತ್ತದೆ. ಈ ಊಹೆ ಮಾಡಿಬಿಟ್ಟು ಮಾಡಕ್ ಹೋಗಿ, ಆಮೇಲೆ ಯಾರೋ ಹೇಳ್ತಾರೆ ಅಂತೇಳಿ ಮಾಡಕ್ ಹೋಗ್ಬೇಡಿ. ಅದನ್ನು ವೆರಿಫೈ ಮಾಡಿ, ಅದು ಸತ್ಯ ಇದೆಯಾ ಸುಳ್ಳು ಇದೆಯಾ ಅಂತಕ್ಕಂಥದ್ದು ವೆರಿಫೈ ಮಾಡಿ. ನಾನು ಇಷ್ಟು ವರ್ಷ ಇದೆಯಲ್ಲ ರಾಜಕಾರಣದಲ್ಲಿ 78ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಆದ 1978. ಇಷ್ಟು ವರ್ಷದಿಂದ ಇದ್ದೇನೆ. 83ರಲ್ಲಿ MLA ಆದ, 84ರಲ್ಲಿ ಮಂತ್ರಿ ಆದ, 2 ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ, 9 ಚುನಾವಣೆಗಳು ಗೆದ್ದಿದ್ದೀನಿ, 4 ಚುನಾವಣೆಗಳು ಸೋತಿದ್ದೀನಿ. ಅಸೆಂಬ್ಲಿ ಒಮ್ಮೆಲೂ ಕೂಡ ಯಾವ ಜರ್ನಲಿಸ್ಟ್ಗಳಿಗೂ ಕೂಡ ನಮ್ಮ ಬಗ್ಗೆ, ನನ್ನ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ, ನಮ್ಮ ಸರ್ಕಾರದ ಬಗ್ಗೆ ಹೀಗೆ ಬರೀರಿ ಅಂತ ಯಾವತ್ತೂ ಹೇಳಿಲ್ಲ. ಒಂದು ವೇಳೆ ನನ್ನ ಮೇಲೆ ಟೀಕೆ ಮಾಡೋದು ಕೂಡ, ನಮ್ಮ ಸರ್ಕಾರದ ಮೇಲೆ ಟೀಕೆ ಮಾಡೋದು ಕೂಡ ಯಾಕೆ ಹಿಂಗ್ ಬರೆದಿದ್ದೀರಿ ಅಂತ ಕೇಳಿಲ್ಲ, ಕೇಳೋದು ಇಲ್ಲ. ನಿಮ್ಮ ರೈಟ್ ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ಇಂಟರ್ಫಿಯರ್ ಆಗಲ್ಲ, ಆದ್ರೆ ಅದು ದುರುಪಯೋಗ ಆಗಬಾರದು. ಅದಕ್ಕೋಸ್ಕರನೇ ನಾವು ಈ ಸುಳ್ಳು ಮಾಹಿತಿ ಇದೆಯಲ್ಲ, ಸುಳ್ಳು ಸುದ್ದಿ, ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಯಾರು ಟೀಕೆ ಮಾಡ್ತಾ ಇಲ್ಲ, ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸುಳ್ಳು ಸುದ್ದಿ ಅದರ ರೀತಿಯಲ್ಲಿ ಇರ್ಲಿಕ್ಕೋಸ್ಕರವಾಗಿ ಒಂದು ಕಾನೂನು ಮಾಡೋಣ ಅಂತೇಳಿ ವಿಚಾರ ಮಾಡ್ತಾ ಇದ್ದೀವಿ. ಅಟ್ ದಿ ಸೇಮ್ ಟೈಮ್ ನಾವು ಜರ್ನಲಿಸ್ಟ್ಗಳಿಗೆ ಬಹಳಷ್ಟು ಕೆಲಸಗಳನ್ನು ಕೂಡ ಮಾಡಿಕೊಂಡಿದ್ದೀವಿ. ಫಾರ್ ಎಕ್ಸಾಂಪಲ್ 30 ವರ್ಷಗಳಿಂದ ಡಿಮ್ಯಾಂಡಿಂಗ್ ಏನಪ್ಪಾ ಅಂತಂದ್ರೆ, ಹಳ್ಳಿಗಾಡಲ್ಲಿರ್ತಕ್ಕಂಥ ಪತ್ರಕರ್ತರಿಗೆ ಬಸ್ಸುನಲ್ಲಿ ಓಡಾಡಲಿಕ್ಕೆ ಫ್ರೀಯಾಗಿ ಮಾಡ್ಕೊಡ್ಬೇಕು ಡಿಮ್ಯಾಂಡ್, ಅದನ್ನು ಮಾಡ್ಕೊಂಡಿದ್ದೀವಿ. ಇಲ್ಲ ಮಾಡ್ಕೊಂಡಿದ್ದೀವಿ. ಆಮೇಲೆ ಈ ಪತ್ರಕರ್ತರಿಗೋಸ್ಕರ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ. ಈ ಯೋಜನೆಯಲ್ಲಿ 5 ಲಕ್ಷ ರೂಗಳವರೆಗೆ ಉಚಿತ ಚಿಕಿತ್ಸೆ ನೀಡುವ ಸೌಲಭ್ಯ ಇದೆ. ಸರ್ಕಾರ ಮಾಡಿರೋದು. ಆಮೇಲೆ ನಿವೃತ್ತ ಪತ್ರಕರ್ತರಿದ್ದಾರಲ್ಲ, ಅವರು ಮಾಸಾಸನ 15,000 ರೂಪಾಯಿಗೆ ಏರ್ಪಡಿಸಿದ್ದೀವಿ. ಮತ್ತೆ ಮಾಧ್ಯಮ ಅಕಾಡೆಮಿಗೆ ಇದೇ ಮೊದಲನೇ ಬಾರಿ ಟಿವಿನಲ್ಲಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಈ ಚಪ್ಪಳೆ ಜಡ್ಡನೇ ಅದರಿಂದ ನಾವು ಅನೇಕ, ಆಮೇಲೆ
ವಿತರಕರಿದ್ದಾರಲ್ಲ ಅವರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ನಾವು ನಿಮ್ ಜೊತೆ ಇರ್ತೀವಿ, ಆದ್ರೆ ನಿಮ್ಮಿಂದ ನಾವು ಏನೂ ಅಪೇಕ್ಷೆ ಮಾಡಲ್ಲ, ಆದ್ರೆ ಸತ್ಯ ಬರೀವಿ. ಏನ್ ಮಾಡ್ತಾರೆ, ನಾವು ಅನೇಕ ಸಾರಿ ಹೇಳಿದ್ದೀನಿ ನಾನು. ಈಗ ಒಂದ್ಸಾರಿ ಸುಳ್ಳು ಸುದ್ದಿ ನಡೆಸ್ತದೆ. ಒಂದ್ಸಾರಿ ನನ್ನ ಕಾರ್ ಮೇಲೆ ಕಾಗೆ ಕೂತು ಹಾಗೆ ಇಬ್ರು ನನ್ನ ಟಿವಿನಲ್ಲಿ ಚಾನೆಲ್ ಅಲ್ಲಿ ಚರ್ಚೆ, ಸಿದ್ದರಾಮಯ್ಯ ಕಾರ್ ಮೇಲೆ ಹಾಗೆ ಕೂತು ಅವರು ಅನಿಷ್ಟ ಒಬ್ಬ ಏನ್ ಹೇಳಿದ್ರು ಅಂತಂದ್ರೆ, ನಾನು ಆಗ ಇನ್ನೂ ಜನವರಿ ತಿಂಗಳೇ ಇರಬೇಕು ಅಂತ ಬಜೆಟ್ ಮಂಡಿಸ್ಬೇಕಾಗಿತ್ತು. ಈ ಅನಿಷ್ಟ ಕಾಗೆ ಕೂತ್ಕೊಂಡಿರೋದ್ರಿಂದ ಬಜೆಟ್ ಮುಂಚಿತವಾಗಿಯೇ, ಬಜೆಟ್ ಮಂಡಿಸೋದಕ್ಕಿಂತ ಮುಂಚಿತವಾಗಿಯೇ ಮುಖ್ಯಮಂತ್ರಿ ಸ್ಥಾನ ಹೊರಟೋಗ್ಬಿಡ್ತದೆ. ಇನ್ನೊಬ್ರು ಬಜೆಟ್ ಮಂಡಿಸ್ತಾರೆ, ಬಜೆಟ್ ಮಂಡಿಸಾದ್ರೆ ಉಪಯೋಗ ಆಮೇಲೆ 2 ವರ್ಷ ಇದ್ದೇನೆ. ಆಮೇಲೆ 2ನೇ ಸರಿ ಮುಖ್ಯಮಂತ್ರಿ. ಹಿಂಗೆಲ್ಲ ಬರೀಬಹುದು ಹೇಳಿ ನೋಡೋಣ, ಹಿಂಗೆಲ್ಲ ಹೇಳ್ಬೋದು, ಟಿವಿನಲ್ಲಿ ಚರ್ಚೆ ಮಾಡೋದ, ಇಂಥವೆಲ್ಲ ಮಾಡಬೇಡಿ ಅಷ್ಟೇ. ನಿಮ್ಮ ನ್ಯಾಯಯುತವಾದಂತ ಬೇಡಿಕೆಗಳಿಗೆ ಯಾವಾಗ ಕೂಡ ಸರ್ಕಾರ ನಾವು ಸಹಾಯ ಮಾಡಲಿಕ್ಕೆ ಬದ್ಧರಾಗಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ರೈಟ್ ಟು ಇನ್ಫಾರ್ಮೇಶನ್ ಇದೆಯಲ್ಲ, ಇದಕ್ಕೆ ನಾವು ಯಾವತ್ತೂ ವಿರೋಧ ಇಲ್ಲ. ಆಮೇಲೆ ಎಂಥದ್ದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಯಾವಾಗಲೂ ಕೂಡ ನಮ್ಮ ನಾನು ಬದ್ಧವಾಗಿದ್ದೇನೆ, ನಮ್ಮ ಸರ್ಕಾರ ಬದ್ಧ. ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೊಟಕು ಮಾಡ್ತಕ್ಕಂಥ ಕೆಲಸವನ್ನ ಎಂದೂ ಮಾಡಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೆನೂ ಕೂಡ ಮಾಡಲ್ಲ. ಹೇಳಿ ಅತ್ಯಂತ ಸಂತೋಷದಿಂದ ಈ ಕರ್ನಾಟಕ ಎಲೆಕ್ಟ್ರಾನಿಕ್ ಮೀಡಿಯಾ ಜರ್ನಲಿಸ್ಟ್ ಅಸೋಸಿಯೇಷನ್ ಸಂಘಟನೆಯನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಇದು ಎಲ್ಲ ಜರ್ನಲಿಸ್ಟ್ಗಳಿಗೆ ಸಹಾಯ ಮಾಡಲಿ ಅಂತಕ್ಕಂಥ ಮಾತುಗಳನ್ನು, ಆಶಯವನ್ನು ವ್ಯಕ್ತ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.